ನಾಗಭೂಷಣ್ ನಾಯಕರಾಗಿರುವ ವಿದ್ಯಾಪತಿ ಸಿನಿಮಾಗೆ ನಾಯಕಿಯಾಗಿ ಮಲೈಕಾ ವಸುಪಾಲ್ ಆಯ್ಕೆಯಾಗಿದ್ದಾರೆ. ನಾಗಭೂಷಣ್ ಮತ್ತು ಇಶಾಮ್ ಹಸಿ ಖಾನ್ ಕಾಂಬಿನೇಷನ್ನಲ್ಲಿ ಇಕ್ಕಟ್ ಎಂಬ ಸಿನಿಮಾ ಬಂದಿತ್ತು. ಈ ಬಾರಿ ಮತ್ತೊಂದು ವಿಭಿನ್ನ ಕಥೆಯ ಜೊತೆಗೆ ಇರುವ ಸಿನಿಮಾ ಮಾಡುತ್ತಿದ್ದು, ಈಗಾಗಲೇ ಫಸ್ಟ್ ಲುಕ್ ರಿಲೀಸ್ ಆಗಿ ಗಮನ ಸೆಳೆಯುತ್ತಿದೆ. ಈ ಚಿತ್ರಕ್ಕೆ ಆಯ್ಕೆಯಾಗಿರುವ ಮಲೈಕಾ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟು ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾಯಕಿಯಾಗಿದ್ದರು. ಆ ಸಿನಿಮಾದಲ್ಲಿ ತಮ್ಮ ಮುಗ್ಧ ನಟನೆಯ ಮೂಲಕ ಅವರು ಗಮನ ಸೆಳೆದಿದ್ದರು. ಈಗ ತಮ್ಮ ಹೊಸ ಸಿನಿಮಾದ ಬಗ್ಗೆ ಮಲೈಕಾ ಅವರು ಮಾತನಾಡಿದ್ದಾರೆ. ನನ್ನ ಉಪಾಧ್ಯಕ್ಷ ಸಿನಿಮಾ ನೋಡಿ ವಿದ್ಯಾಪತಿ ಸಿನಿಮಾ ತಂಡದವರು ಮೆಚ್ಚಿಕೊಂಡು ಈ ಚಿತ್ರಕ್ಕೆ ನನ್ನನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಖುಷಿಯ ವಿಚಾರ. ಈ ಚಿತ್ರದ ನನ್ನ ಪಾತ್ರ ಬಹಳ ಇಷ್ಟವಾಯಿತು. ಉಪಾಧ್ಯಕ್ಷ ನಂತರ 5-6 ಕತೆ ಕೇಳಿದೆ. ಅದರಲ್ಲಿ ಈ ಚಿತ್ರದಲ್ಲಿನ ನನ್ನ ಪಾತ್ರ ಇಷ್ಟವಾಯಿತು. ಆದ್ದರಿಂದ ಆಯ್ಕೆ ಮಾಡಿಕೊಂಡೆ. ಅದಕ್ಕೆ ಮುಖ್ಯ ಕಾರಣ ಡಾಲಿ ಧನಂಜಯ್ ಅವರ ನಿರ್ಮಾಣ ಸಂಸ್ಥೆ ಮತ್ತು ಸಿನಿಮಾದ ಕತೆ ಎಂದು ಹೇಳಿದ್ದಾರೆ ಮಲೈಕಾ ವಸುಪಾಲ್. ಈ ಚಿತ್ರದಲ್ಲಿ ನನ್ನದು ವಿದ್ಯಾ ಎನ್ನುವ ಪಾತ್ರ. ಸಿಂಪಲ್ ಆಗಿರುವಂತಹ ಓಮ್ಲಿ ಹುಡುಗಿಯಾಗಿ ನಟಿಸುತ್ತಿದ್ದೇನೆ. ನಾಗಭೂಷಣ್ ಅವರು ಸಹ ಒಳ್ಳೆಯ ಕಲಾವಿದರು. ಅವರ ಹಿಂದಿನ ಸಿನಿಮಾಗಳನ್ನ ನೋಡಿದ್ದೇನೆ. ಮಾರ್ಚ್ ಕೊನೆಯ ವಾರದಿಂದ ಸಿನಿಮಾ ಚಿತ್ರೀಕರಣ ಆರಂಭವಾಗಲಿದೆ ಎಂದಿದ್ದಾರೆ ಮಲೈಕಾ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಜೊತೆಗೆ ಸಿನಿಮಾಗಳ ಚಿತ್ರೀಕರಣವನ್ನ ಮಾಡುತ್ತಿದ್ದೇನೆ. ಧಾರಾವಾಹಿ ಮುಗಿಯುವ ಹಂತದಲ್ಲಿದ್ದು ಮುಂದೆ ಸಿನಿಮಾಗಳತ್ತ ನನ್ನ ಗಮನ. ಪಾತ್ರ ಆಯ್ಕೆಯಲ್ಲಿ ಹೆಚ್ಚಿನ ಕಾಳಜಿ ತೆಗೆದುಕೊಳ್ಳುತ್ತೇನೆ ಎನ್ನುವುದು ಮಲೈಕಾ ಮಾತು. ವಿದ್ಯಾಪತಿ ಕತೆ ಮತ್ತು ಇಡೀ ತಂಡ ಬಹಳ ಚೆನ್ನಾಗಿದೆ. ನನ್ನ ಪಾತ್ರದ ವಿವರಣೆ ಕೇಳಿ ನಾನು ಯೋಚಿಸದೆ ಒಪ್ಪಿಕೊಂಡೆ. ಆ ಸಿನಿಮಾದ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಳಲು ನಾನು ಕುತೂಹಲದಿಂದ ಕಾಯುತ್ತಿದ್ದೇನೆ ಎಂದಿದ್ದಾರೆ ಮಲೈಕಾ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ದಿಲೀಪ್ ರಾಜ್ ಅವರು ನಾಯಕರಾಗಿ ನಟಿಸುತ್ತಿದ್ದು, ಇವರೇ ಹಣ ಕೂಡ ಹೂಡಿದ್ದಾರೆ. ವಿದ್ಯಾಮೂರ್ತಿ, ರಂಜನಿ, ಪದ್ಮಿನಿ, ನೇಹಾ ಪಾಟೀಲ್ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.